ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ನಿನ್ನೆ ಇಂಡಿಯಾ ಮತ್ತು ಬಾಂಗ್ಲಾದೇಶ ಒಂದು ಕ್ರಿಕೆಟ್ ಮ್ಯಾಚ್ ಇತ್ತು. ಸೊ ಆ ಒಂದು ಮ್ಯಾಚಿನ ಒಂದು ರಿವ್ಯೂವನ್ನು ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಸೊ ಯಾರು ಮ್ಯಾಚ್ನಲ್ಲಿ ಹೇಗೆಲ್ಲ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು, ಇಂಡಿಯಾ ಮತ್ತು ಬಾಂಗ್ಲಾದೇಶ ಅವ್ರದ್ದು ಹೇಗೆಲ್ಲ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು, ಸೊ ಅದ್ರ ಬಗ್ಗೆ ಒಂದು ರಿವ್ಯೂವನ್ನು ನೋಡ್ಕೊಂಡು ಮತ್ತು ಮ್ಯಾಚಿನ ಬಗ್ಗೆ. ಸೊ ನೀವು ಕ್ರಿಕೆಟ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ವಿಡಿಯೋನ ಶುರು ಮಾಡೋಣ. ನಿನ್ನೆ ಮ್ಯಾಚಿನ ಬಗ್ಗೆ ಒಂದು ಏನಾಗಿದೆ ಅಂತ. ಸೊ ನಿನ್ನೆ ಮ್ಯಾಚ್ ಒಂದು ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ ಇಂಡಿಯಾ ಬರುತ್ತೆ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ ಇಂಡಿಯಾ ಬರುತ್ತೆ. ಸೊ ಓಪನರಾಗಿ ಬರ್ತಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು. ಸೊ ನಾನು ಮೊನ್ನೆ ಹೇಳಿದಾಗೆ ರೋಹಿತ್ ಶರ್ಮಾ ಅವರು ಕೂಡ ಅಷ್ಟೊಂದು ರನ್ ಬರಲಿಲ್ಲ. ಸೊ ಹೊಡಿಬೇಕು ಅಂತ ಅನ್ನತ್ಲೇ ಒಂದು ಕ್ಯಾಚ್ ಔಟ್, ಒಂದು ಸಿಕ್ಸ್ ಹೊಡೆದು, ತುಂಬಾ ಒಂದು ಸಿಕ್ಸ್ ನೋಡಿದ್ರು, ಒಂದು ಜೋರಾಗಿ ಒಂದು ಸಿಕ್ಸ್ ಹೊಡೆದ್ರು ರೋಹಿತ್ ಶರ್ಮಾ ಅವರು. ಮತ್ತು 3 4ಗಳನ್ನು ನೋಡಿದ್ರು. ಒಂದು ಚೆನ್ನಾಗಿ ಒಂದು ಸ್ಟಾರ್ಡಮನ್ನು ಕೊಟ್ಟರು. ಸೊ ಒಂದು ಗಾಡಿ ಪಿಕಪ್ ಆಗ್ತಾ ಇತ್ತು ಅವ್ರದ್ದು. ಸೊ ಆಗುತ್ತೆ ಆವಾಗಲೇ ಒಂದು 11 ಬಾಲಿಗೆ ಒಂದು 23 ರನ್ ನೋಡೋದು ಔಟ್ ಆಗಿಬಿಟ್ರು. ಸೊ ಇನ್ನು ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಅವ್ರಿಗಿಂತ ಸ್ವಲ್ಪ ಬೆಟ್ರಾಗಿ ಬೆಟ್ರಾಗಿ ಆಡ್ತಾಯಿದ್ರು. ಸೊ ಇನ್ನೂ ಕೂಡ ಅವರು ಕೂಡ ಮೇಜರ ಒಂದು ಪಿಕಪ್ ಆಗೋ ಕೂಡ ಔಟ್ ಆಗಿಬಿಟ್ರು. ಸೊ ತುಂಬ ಚೆನ್ನಾಗಿ ಆಡ್ತಾಯಿದ್ರು ವಿರಾಟ್ ಕೊಹ್ಲಿ ಅವರು ಕೂಡ. 37 ರನ್ಸ್ಗಳನ್ನ ಹೊಡೆದ್ರು 22 ಬಾಲಿಗೆ. ಸೊ 6ಗಳನ್ನು ಹೊಡಿತಾಯಿದ್ರು ವಿರಾಟ್ ಕೊಹ್ಲಿ ಅವರು. 3 6ಗಳನ್ನು ಹೊಡೆದಿದ್ದಾರೆ ಮತ್ತು ಒಂದು 4 ಹೊಡೆದಿದ್ದಾರೆ. ಸೊ 6ಅನ್ನು ಹೊಡಿತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರು ಅವರು. ಸೊ ಬೆಟ್ರಾಗಿದ್ದು ಅವರು ಆ ಟೈಮಲ್ಲಿ ಅವರು ಔಟ್ ಆಗಿಬಿಟ್ರು. ಸೊ ಅವರು ಒಂದು ಔಟ್ ಆದಮೇಲೆ ಬಾಂಗ್ಲಾದೇಶದವ್ರದ್ದು ಫುಲ್ ಖುಷಿಯಾಗಿ ಕಾಮೆಂಟ್ರಿ ಮಾಡೋರು ನೋಡಬೇಕು. ಬಡೇ ವಿಕೆಟ್ ಬಹುತ್ ಬಡೇ ವಿಕೆಟ್ ಅಂತ. ಸೊ ವಿರಾಟ್ ಕೊಹ್ಲಿ ಔಟ್ ಆದ ತಕ್ಷಣ ಫುಲ್ಲು ಖುಷಿಯಾಗ್ಬಿಟ್ರು ಎಲ್ಲರೂ ಕೂಡ. ಸೊ ಇನ್ನು ರಿಷಬ್ ಪಂತ್ ಅವ್ರು ಬಂದರು. ಸೊ ಪಂತ್ ಅವ್ರು ಕೂಡ ಒಂದು ಚೆನ್ನಾಗಿ ಆಡಿದ್ರು. ಅವರು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು. 36 ರನ್ಗಳನ್ನು ಹೊಡೆದ್ರು. ಸೊ 4 4 ಮತ್ತು 2 6ಗಳನ್ನು ಹೊಡೆದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ. ಸೊ ಒಂದು ಫಸ್ಟ್ ಬಾಲಿಗೆ 6ಅನ್ನು ಹೊಡೆದ್ರು. ಸೊ ಲಾಸ್ಟ್ ಅಂತ ಹೀಗೆ ಆಡಿದ್ರು, ಅದೇ ಥರ ಆಡ್ತಾರೆ ಅಂತ ಒಂದು ಫಸ್ಟ್ ಬಾಲಿಗೆ 6 ಹೊಡೆದ ತಕ್ಷಣ ಅದರ ನೆಕ್ಸ್ಟ್ ಬಾಲಿಗೆ ಕ್ಯಾಚ್ ಔಟ್, ಅವರು ಕೀಪರ್ ಕ್ಯಾಚ್ ಔಟು ಒಂದು ಈ ಥರ ಕಟ್ ಮಾಡೋಕ್ಕೆ ಹೋದು ಕಟ್ಟಾಗಿಬಿಡ್ತದು. ಸೊ ಅಲ್ಲಿ ಹಚ್ಚಕ್ಕೆ ಹೋಗಿದ್ರು ಅವರು, ಅದೇ ಕಟ್ಟಾಗಿ ಕೀಪರಿಗೆ ಹೋಗಿಬಿಡ್ತದು. 6 ಹೊಡೆದ ಮೇಲೆ ನೆಕ್ಸ್ಟ್ ಬಾಲಿ ಔಟ್ ಆಗಿಬಿಟ್ರು. ಸೂರ್ಯಕುಮಾರ್ ಯಾದವ್ ಫಿನಿಶ್, ಇನ್ನೂ ಮುಗಿದು ಹೋತು ಅಂತ ಅಂದ್ಕೊಳ್ಳುವಾಗ ಸೊ ಬಂದರು ದುಬೆ ಅವರು ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಬಂದರು. ಸೊ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಒಂದು ಬೆಸ್ಟಾಗಿ ಒಂದು ಸೂಪರಾಗಿ ಆಟ ಆಡಿದ್ರು. ಒಂದು 50 ರನ್ಗಳನ್ನು ಹೊಡೆದು ಕರೆಕ್ಟಾಗಿ 50 ರನ್ ಮತ್ತು 4 4 3 6ಅನ್ನು ಹೊಡೆದ್ರು 27 ಬಾಲಿಗೆ. ಇದು ಸೊ ಸಖತ್ತಾಗಿ ಒಂದು ಸ್ಕೋರ್ನ ಒಂದು ರನ್ ರೇಟನ್ನು ಜಾಸ್ತಿ ಆಗೋಗಿ ಮಾಡೋದು ಹಾರ್ದಿಕ್ ಪಾಂಡ್ಯ ಮತ್ತು ದುಬೆ ಅವರು ಅವರಿಗೆ ಒಂದು ಸಪೋರ್ಟನ್ನು ಕರೆಕ್ಟಾಗಿ ಕೊಡ್ತಾಯಿದ್ರು. ಸೊ ಅವರು ಕೂಡ ದುಬೆ ಅವರು ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂದು ಸಪೋರ್ಟನ್ನು ಕೊಡ್ತಾರೆ. 34 ರನ್ ಹೊಡೆದಿದ್ದಾರೆ ದುಬೆ ಅವರು. 24 ಬಾಲಿಗೆ 3 6ಗಳನ್ನು ಹೊಡೆದಿದ್ದಾರೆ ಶಿವಮ್ ದುಬೆ ಅವರು. ಸೊ ಯಾವುದೇ ರೀತಿ 4ಅನ್ನು ಹೊಡೆದಿಲ್ಲ ಅವರು. ಸೊ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂದು ಸಖತ್ತಾಗಿ ಅವರು ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಒಂದು ರನ್ ರೇಟನ್ನು ಜಾಸ್ತಿ ಆಗೋದಕ್ಕೆ ಸಖತ್ತಾಗಿ ಟೋಟಲಾಗಿ. ಮತ್ತು ಹರ್ಷಲ್ ಪಟೇಲ್ ಅವರು ಕೂಡ ಒಂದು 3 ಬಾಲ್ ಆಡಿ ಸೊ ಅವರು ಒಂದು 3 ರನ್ ಹೊಡೆದ್ರು. 5 ಬಾಲ್ 3 ರನ್ ಹೊಡೆದ್ರು, ಯಾವುದೇ ರೀತಿ ಸಿಕ್ಕಿಲ್ಲ. ಸೊ ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಮತ್ತು ದುಬೆ ಅವರಿಂದ ಒಂದು ಸಖತ್ತಾಗಿ ಇನ್ಕ್ರೀಸ್ ಒಂದು ಟೂರ್ನಮೆಂಟ್ ಬಂದು ಸೊ ಟೋಟಲಾಗಿ 196 ರನ್ಸ್ಗಳನ್ನ ಹೊಡೆದ್ರು. ಸೊ ರನ್ ಓಕೆ 196 ಆರಾಮಾಗಿ ಇದನ್ನು ಚೇಸ್ ಮಾಡಬಹುದು. ಸೊ ಇದನ್ನು ಡಿಫೆಂಡ್ ಮಾಡಬಹುದು 196ನ. ಸೊ ಆರಾಮಾಗಿ ಡಿಫೆಂಡ್ ಮಾಡ್ಬೋದು. ಯಾಕೆಂದರೆ ಈ ಒಂದು T20ಯಲ್ಲಿ ಅಷ್ಟೊಂದು ರನ್ಸ್ಗಳು ಬರ್ತಾಯಿಲ್ಲ. ಸೊ ಆರಾಮಾಗಿ ಡಿಫೆಂಡ್ ಮಾಡ್ಬೋದು. ನನಗೆ ಗೆಲ್ತಾರೆ ಅನಿಸುತ್ತೆ. ಸೊ ಅಂದಾಗೆ ಸೊ ಇನ್ನು ನೆಕ್ಸ್ಟ್ ಬಾಲಿಂಗ್, ಇನ್ನು ಅವ್ರ ಕಡೆ ಒಂದು ಬಾಲಿಂಗ್ ಮಾತ್ರ ಸೂಪರಾಗಿ. ಸೊ ಬಾಂಗ್ಲಾದೇಶ ಅವರು ಬಾಲಿಂಗ್ ಮಾತ್ರ ಚೆನ್ನಾಗಿತ್ತು. ಸೊ ಒಂದು ಹಾಸನ್ ಅವರು ಒಂದು 28 ರನ್ ಕೊಟ್ಟರು. ಸೊ 4 ಬಾರಿಗೆ 28, ಯಾವುದೇ ರೀತಿ ಔಟ್ ಮಾಡಲಿಲ್ಲ. ಸೊ ಇನ್ನು ಮತ್ತು ಯಾರು ಹಾಸನ್ ಅಂತ ಇರೋದು 37 ರನ್ ಕೊಟ್ಟು 1 ವಿಕೆಟನ್ನು ತೆಗೆದ್ರು. ಇನ್ನು ಇವರು ರೆಹಮಾನ್ ಮತ್ತು ಹಸೀನ್ ಅವರು ಕೂಡ ಒಂದು ಸರ್ಯಾಗಿ ಹೊಡೆಸ್ಕೊಂಡ್ರು. ಇನ್ನು ಹೊಸೈನ್ ಅಂತ ಇದ್ದಾರೆ. ಸೊ ಇವರು ಒಂದು ಎರಡು ವಿಕೆಟ್ಗಳನ್ನಾದರೂ ತೆಗೆಸ್ಕೊಂಡ್ರು. ಸೊ 3 ಓವರ್ಗೆ 43 ರನ್ ಹೊಡೆಸ್ಕೊಂಡಿದ್ದಾರೆ, ಸರ್ಯಾಗಿ ಹೊಡೆಸ್ಕೊಂಡಿದ್ದಾರೆ. ಅದು ಒಂದು ಔಟ್ಗಳನ್ನು ತೆಗೆದಿದ್ದಾರೆ ಅವರು. ಸೊ ಇನ್ನು ಇವ್ರು ಯಾರು ಇದು ರೋಟ್ ಮ್ಯಾನ್ ಅಂತ. ಸೊ ಅವ್ರ ಸರ್ ಏನಿದೆ ರೋಟ್ ಮ್ಯಾನ್ ಅಂತ. ಇವರು 4 ಓವರ್ ಹಾಕಿ 48 ರನ್ಗಳನ್ನು ಹೊಡೆಸಿದ್ದಾರೆ. ಸೊ ಯಾವುದೇ ರೀತಿ ಔಟ್ ತೆಗೆದಿಲ್ಲ. 48 ರನ್ ಸರ್ಯಾಗಿ ಹೊಡೆಸ್ಕೊಂಡಿದ್ದಾರೆ. ಇವರಿಬ್ಬರು ಕೂಡ ಸರ್ಯಾಗಿ ಹೊಡೆಸ್ಕೊಂಡಿದ್ದಾರೆ. ಇವರು ಸರ್ಯಾಗಿ ಮಾತ್ರ ಹೊಡೆಸ್ಕೊಂಡಿದ್ದಾರೆ. ಸೊ ಇನ್ನು ಬಾಂಗ್ಲಾದೇಶದವರು ಬ್ಯಾಟಿಂಗ್ ಬರ್ತಾರೆ. ಸೊ ಇವ್ರ ಕಡೆ ಒಂದು ಯಾವುದೇ ರೀತಿ ಯಾರು ಕೂಡ ಅಷ್ಟೊಂದು ಮೇಜರ್ ಆಫ್ ರನ್ಸ್ ಹೊಡಿಲಿಲ್ಲ. ಕೆಲವು ಶಾಟಾಕ್ ಅಂತ ಒಬ್ಬರು 42 ರನ್ಗಳನ್ನು ಹೊಡೆದ್ರು. 3 6 ಮತ್ತು 1 4 32 ಬಾಲಿಗೆ ಹೊಡೆದ್ರು. ಸೊ ಇವರೊಬ್ಬರು ಒಂದು ಮೇಜರ್ ಆಫ್ ದ ರನ್ಸನ್ನು ಹೊಡೆದಿರೋದು. ಇವ್ರು ಬಿಟ್ಟರು ಒಂದು ಹಾಸನ್ ಅವರು ಒಂದು 29 ರನ್ನು ಮತ್ತು ಇನ್ನು ದಾಸ್ ಅಂತ ಅವರು ಒಂದು 13 ರನ್ಸ್ಗಳನ್ನು ಅಷ್ಟೇ ಹೊಡೆದ್ರು. ಸೊ ಇವರು ಬಿಟ್ಟರೆ ಯಾವುದೇ ರೀತಿ ಬಂದವರು ಕೂಡ ಯಾವುದೇ ರೀತಿ ಅಷ್ಟೊಂದು ರನ್ಸ್ಗಳನ್ನು ಹೊಡಲಿಲ್ಲ, ಆಲ್ ಔಟ್ ಆದರು.
ಸೊ ಬಂದು ಬರೋ 10 ರನ್ನು 5 ರನ್ನು 9 20 ರನ್ನು 13 ರನ್ನು ಸೊ ಇದೇ ರೀತಿ ಸೊ 8 ರನ್ 10 ರನ್ ಒಳಗೇ ಔಟ್ ಆಗಿಬಿಟ್ಟಿದ್ರೆ ಅಷ್ಟೇ ಹೊಡೆದ್ರೆ ಎಲ್ಲರು. ಸೊ ಮೆಸಿ ಯಾರು ಕೂಡ ಒಂದು ಪಿಕಪ್ ಒಂದು ಯಾರು ಕೂಡ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಳ್ಳೇ ಇಲ್ಲ ಆಡೋದಕ್ಕೆ. ಸೊ ಇವರು 40 ರನ್ ಏನು ಹೊಡೆದ್ರು ಶಟಕ್ ಅವರು. ಸೊ ಇವರಷ್ಟೇ ಹೊಡೆದಿದ್ದು 40 ರನ್ನು ಮೇಲೆ. ಇವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಸೊ ಇವರೇ ಒಂದು ಜಾಸ್ತಿ ರನ್ನನ್ನು ಹೊಡೆದಿರೋದು ಇವ್ರ ಕಡೆ. ಸೊ ಇನ್ನು ಇವ್ರದ್ದು ಬ್ಯಾಟಿಂಗ್ ಇದೆ. ಸೊ ಇಂಡಿಯನ್ ಬಾಲಿಂಗ್ ಮಾತ್ರ ಬೆಂಕಿ ಆಗಿದೆ. ಸೊ ಇನ್ನು ಕುಲ್ದೀಪ್ ಯಾದವ್ ಬಗ್ಗೆ, ಕುಲ್ದೀಪ್ ಯಾದವ್ ಅವರು ಸೊ 4 ಓವರ್ಗೆ ಕೇವಲ ಬರೀ 19 ರನ್ಸ್ಗಳನ್ನು ಕೊಟ್ಟು 3 ಔಟನ್ನು ತೆಗೆದಿದ್ದಾರೆ. ಮತ್ತು ಜಸ್ಟ್ ಬೂಮ್ರಾ ಅವರು ಮತ್ತು ಕುಲ್ದೀಪ್ ಯಾದವ್ ಅವರು ಬೆಂಕಿ ಆ ಥರ ಬಾಲಿಂಗ್. ನನಗೆ ಮತ್ತು ಇವ್ರ ಬಾಲಿಂಗ್ ತುಂಬಾ ಇಷ್ಟ ಆಯಿತು. ಬರೀ 4 ಓವರ್ ಆಗಿ ಬರೀ 19 ರನ್ ಕೊಟ್ಟು 3 ಔಟ್ಗಳನ್ನು ತೆಗೆದಿದ್ದಾರೆ. ಸೊ ಈ ಒಂದು ಮ್ಯಾಚಲ್ಲಿ ಅವರು ಕುಲ್ದೀಪ್ ಯಾದವ್ ಅವರು. ಸೊ ಇನ್ನು ಮತ್ತು ಹರ್ದೀಪ್ ಸಿಂಗ್ ಅವ್ರನ್ನ ಬಿಟ್ಟರೆ ಸೊ ಇವರು ಕೂಡ 2 ಔಟ್ಗಳನ್ನು ತೆಗೆಸಿದ್ದಾರೆ. ಸೊ 4 ಓವರಿಗೆ 30 ರನ್ನು 2 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಸೊ ಇವ್ರು ತುಂಬ ಒಂದು 10 ರನ್ ಜಾಸ್ತಿ ಹೊಡೆಸ್ಕೊಂಡಿದ್ದಾರೆ, 2 ವಿಕೆಟ್ಗಳನ್ನು ತೆಗೆದಿದ್ದಾರೆ. ಇನ್ನು ಬೂಮ್ರಾ ಅವ್ರು ಬಂದರೆ 4 ಓವರಕ್ಕೆ ಬರೀ 13 ರನ್, ಬರೀ 13 ರನ್ 2 ಔಟ್ಗಳನ್ನು ತೆಗೆದಿದ್ದಾರೆ ಇವರು. ಬೂಮ್ರಾ ಮತ್ತು ಕುಲ್ದೀಪ್ ಯಾದವ್ ಅವರು ಸಖತ್ತಾಗಿ ಬೌಲಿಂಗ್ ಹಾಕ್ತಾಯಿದ್ದಾರೆ ಈಗ ಈ ಒಂದು ಟೂರ್ನಿಮೆಂಟಲ್ಲಿ. ಹಾರ್ದಿಕ್ ಪಾಂಡ್ಯ ಅವರು ಕೂಡ ಒಂದು 3 ಓವರ್ ಹಾಕಿದೆ. ಸೊ ಒಂದು ವಿಕೆಟ್ಗಳನ್ನು ತೆಗೆದಿದ್ದಾರೆ ಅವರು 32 ರನ್ ಕೊಟ್ಟು. ಸೊ ಆದರೂ ಕೂಡ ಬಾಲಿಂಗ್ ಚೆನ್ನಾಗಿ ಆಗ್ತಾಯಿದೆ. ಸೊ ಇಂಡಿಯಾದ್ದು ಬ್ಯಾಟಿಂಗ್ ಕೂಡ ಇನ್ನು ಬರ್ತಾಯಿದೆ. ಸೊ ಬಾಲಿಂಗ್ ಮಾತ್ರ ಚೆನ್ನಾಗಿದೆ. ಸೊ ಹೀಗೆ ಆಡಿ ಸೊ ನನಗೆ ಇವರು ಈಗ ಗೆಲ್ತಾರೆ ಈಗ ಗೆದ್ದರೂ ಕೂಡ ಭಯ ಆಗುತ್ತೆ ನನಗೆ. ಯಾಕಂದರೆ ಇಂಡಿಯಾದವರು ಇವಾಗ ಗೆಲ್ತಾರೆ, ಒಂದು ಮೇನ್ ಮ್ಯಾಚ್ ಸೊ ಒಂದು ಫೈನಲ್ ಮತ್ತು ಸೆಮಿಫೈನಲಲ್ಲಿ ಪಕ್ಕ ಅವರು ಸೋಲ್ತಾರೆ. ಈಗ ಗೆದ್ದೇ ಗೆಲ್ತಾರೆ. ಸೊ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ, ಯಾಕಂದರೆ ಇಂಡಿಯಾದವ್ರು ಸ್ಟಾರ್ಟಿಂಗ್ ಆಡಬೇಕಾದ್ರೆ ಗೆದ್ದೇ ಗೆಲ್ತಾರೆ ಇವರು. ಸೊ ಅವ್ರು ನಾಕೌಟ್ ಹಂತದಲ್ಲಿ ಆಡೋವಾಗ ಪಕ್ಕ ಒಂದು ಎಡುತ್ತಾರೆ, ಪಕ್ಕ ಸೋಲ್ತಾರೆ ನಾಕೌಟ್ ಹಂತದಲ್ಲಿ ಆಡೋವಾಗ. ಅದರಲ್ಲೂ ನ್ಯೂಜಿಲ್ಯಾಂಡು ಆಸ್ಟ್ರೇಲಿಯಾ ಬರಬಾರ್ದು ಇವರು, ಅದು ಬಂತಂದರೆ ನ್ಯೂಜಿಲ್ಯಾಂಡ್ ಅಂತೂ ಹೊರಗಡೆ ಹೋಗಿದೆ. ಇನ್ನು ಆಸ್ಟ್ರೇಲಿಯಾ ಇದೆ ಪೆಂಡಿಂಗ್. ಸೊ ಅವ್ರದ್ದು ಕೂಡ ಒಂದು ಮ್ಯಾಚ್ ಇತ್ತು ಇವತ್ತು ಬೆಳಗ್ಗೆ 6 ಗಂಟೆಗೆ. ಸೊ ಆಸ್ಟ್ರೇಲಿಯಾ ಸೋತಿದೆ ಅಫ್ಘಾನಿಸ್ತಾನ ಕಡೆ ಜೊತೆಗೆ. ಸೊ ಸೋತ್ರು ಕೂಡ ಅವ್ರಿಗೆ ಇನ್ನೂ ಚಾನ್ಸಸ್ ಇದೆ ಇನ್ನೂ ಸೋತ್ರು ಕೂಡ ಚಾನ್ಸಸ್ ಇನ್ನೂ ಇದೆ ಅವರಿಗೆ. ಸೊ ನಾಕೌಟ್ ಹಂತದಲ್ಲಿ ಅದು ಮತ್ತು ನ್ಯೂಜಿಲ್ಯಾಂಡ್ ಏನಾದರೂ ಬಂದರೆ ಇವರು ಸೋಲು ಇಂಡಿಯಾದವರು ಆ ಟೈಮಲ್ಲಿ ಆಡಲ್ಲ. ಸೊ ಇವಾಗ ಅಷ್ಟೇ ಆಡ್ತಾರೆ ಇವರು. ಸೊ ಇವಾಗ ಗೆದ್ದೇ ಗೆಲ್ತಾರೆ, ನಾಕೌಟ್ ಹಂತದಲ್ಲಿ ಬಂದರೆ ಪಕ್ಕ ಸೋಲ್ತಾರೆ ಇವರು. ಸೊ ಅದಕ್ಕೆ ನನಗೆ ಭಯ ಆಗಿರೋದು. ಸೊ ಇಂಡಿಯಾದಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಸೊ ಇನ್ನೂ ಕೂಡ ಹಾಗೆ ಬ್ಯಾಟಿಂಗ್ ರನ್ಸ್ ಬರಬೇಕು ಇವ್ರದ್ದು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿ ಅವಾಗೂ ಕೂಡ ಅಂತ ನಾನು ಹೇಳ್ತೀನಿ. ನಿಮಗೆ ಇಂಡಿಯಾದ ಬಗ್ಗೆ ಅನಿಸುತ್ತೆ? ನಾಕೌಟ್ ಹಂತದಲ್ಲಿ ಚೆನ್ನಾಗಿ ಗೆಲ್ತಾರಾ ಅಥವಾ ಸೋಲ್ತಾರಾ, ಮತ್ತು ಇವ್ರದ್ದು ಒಂದು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ? ಸೊ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಇನ್ನೂ ಕೂಡ ಒಂದು ಬಿಗ್ ಸ್ಕೋರನ್ನು ಮಾಡಲಿ ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮಗೆ ನಿನ್ನೆ ಒಂದು ಮ್ಯಾಚಿನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ, ಸೊ ಯಾರು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ ಬಾಯ್.